ಯಡಿಯೂರಪ್ಪ ಅವರು ಸೈಕಲ್ ತುಳಿದುಕೊಂಡು ಪಕ್ಷ ಕಟ್ಟಿದವರು, ಅವರ ವಿರುದ್ಧ ಮಾತನಾಡುವುದು ಸರಿಯಲ್ಲ ಎಂದು ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯತ್ನಾಳ್ ವಿರುದ್ಧ ಕಿಡಿಕಾರಿದರು. ಪಕ್ಷದ ಜೊತೆ ಇರಬೇಕು, ಇವರದ್ದೇ ತಂಡ ಮಾಡಿಕೊಂಡರೆ ಸರಿ ಹೋಗುವುದಿಲ್ಲ. ನಾವು ಹೋರಾಟ ಯಾರ ವಿರುದ್ಧ ಮಾಡಬೇಕು, ಮಾತೆತ್ತಿದ್ರೆ ಹಿಂದುತ್ವ ಅಂತ ಹೇಳುವವರು ತಾವು ಯಾವ ಪಕ್ಷದಲ್ಲಿದ್ದೀರಾ ಎಂದು ಆತ್ಮ ಅವಲೋಕನ ಮಾಡಿಕೊಳ್ಳಬೇಕು ಎಂದು ಯತ್ನಾಳ್ ವಿರುದ್ಧ ಹರಿಹಾಯ್ದರು. ಯಾವುದೇ ಕಾರಣಕ್ಕಾಗೂ ಕೈ ಬಿಡೋ ಪ್ರಶ್ನೆ ಇಲ್ಲ ಅಂತ ಮಾತು ಅವರು ಹೇಳಿದ್ದಾರೆ. ನೀವೇನು ಹೋರಾಟ ನಾವು ಯಾವ ಪಕ್ಷದಲ್ಲಿ ಆತ್ಮಾವಲೋಕನ ಮಾಡ್ಕೊಂಡು ಮಾತೆತ್ತರಿ ಹಿಂದುತ್ವ ಇನ್ನು ಉತ್ತರ ಕರ್ನಾಟಕ ಆತ್ಮಾವಲೋಕನ ಮೊದಲು ನೀವು ಯಾವ ಪಕ್ಷದಲ್ಲಿ ಯಾರ ವಿರುದ್ಧ ಹೋರಾಟ ಮುಂದುವರಿಯುತ್ತೆ ಇದನ್ನ ಆತ್ಮಾವಲೋಕನ ಮಾಡ್ಕೊಂಡು ಮುಂದುವರಿಬೇಕು. ಮಂಗರೆ ನಮ್ಮ ರಾಷ್ಟ್ರೀಯ ಮೊನ್ನೆ ನೋಟಿಸ್ ಬಂದಿಲ್ಲ ಅಂತ ಹೇಳಿದ್ರು, ಕಳೆದ 2 ದಿವಸದ ಫೇಕ್ ಅಂತ ಹೇಳಿದ್ರು, ಸೋಷಿಯಲ್ ಮೀಡಿಯಾ ಲೆಕ್ಕಂದ್ರೆ ಅದಾದ ನಂತರ ಮತ್ತೆ ನಿನ್ನೆ ಶಿಸ್ತು ಸಮಿತಿಯ ಅಧ್ಯಕ್ಷನ ಭೇಟಿ ಮಾಡಿದ್ರಿ. ಅಂದರೆ ನಿಮ್ಮದು ದ್ವಿಮುಖ ರೀತಿನಾ? ನೋಡಿ, ಒಂದು ಸಾರಿ ರಾಷ್ಟ್ರೀಯ ಯಾರ ವಿರುದ್ಧ ಶಿಸ್ತು ಕ್ರಮ ಅಂತ ನೋಟಿಸ್ ಕೊಟ್ಟಾದ್ಮೇಲೆ ಅದು ಉತ್ತರ ಕೊಟ್ಟಾದ್ಮೇಲೆ ಅದು ಮಾತಾಡಬಾರ್ದು. ನಾವು ಒಟ್ಟಾಗಿ ಒಂದು ಆಗಬೇಕಾದ್ರೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿ. ನೋಡಿ, ಇವತ್ತು ಭಾಳ ಪ್ರಮುಖವಾಗಿ ನಿನ್ನೆ ದಿವಸ ಇಡಿ ಲೋಕಾಯುಕ್ತಕ್ಕೆ ವರದಿಯನ್ನು ಸಬ್ಮಿಟ್ ಮಾಡಿದ್ದಾರೆ. ಲೋಕಾಯುಕ್ತಕ್ಕೆ ವರದಿ ಸಬ್ಮಿಟ್ ಮಾಡಿದ್ದಾರೆ. 700 ಕೋಟಿ ಕೇವಲ 14 ಸೈಟ್ ಅಷ್ಟೇ ಅಲ್ಲ, 1100 ಸೈಟ್ಗಳು 700 ಕೋಟಿ ಭ್ರಷ್ಟಾಚಾರ ಆಗಿದೆ. 1904 ಕ್ಷಮೆ ಇರಲಿ, 1904 ಸೈಟ್ಗಳು ಕೇವಲ 14 ಸೈಟ್ಗಳು ಮುಖ್ಯ ಅಲ್ಲ, 700 ಕೋಟಿಗೆ ಹೆಚ್ಚು ಭ್ರಷ್ಟಾಚಾರ ಆಗಿದೆ ಅಂತೇಳಿ ಇಡಿ ಅವರು ವರದಿಯನ್ನು ಕೊಡಿದರೆ. ಯಾವ ಮೂಢದ ವಿರುದ್ಧ ರಾಜ್ಯದ ಅಧ್ಯಕ್ಷರು ಪಾದಯಾತ್ರೆ ಮಾಡಿದರು, ವಾಲ್ಮೀಕಿ ಹೋರಾಟ ಮಾಡಿದರು, ಭ್ರಷ್ಟಾಚಾರದ ಹೋರಾಟ ಮಾಡಿದರು. ವಿಜಯೇಂದ್ರ ವ್ಯಕ್ತಿ ಅಲ್ಲ, ಪಕ್ಷ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ನಾವು ಒಟ್ಟಾಗಿ ಒಂದಾಗಿ ಹೋಗ್ಬೇಕಾದ್ರೆ ನಿಮ್ಮ ನಡವಳಿಕೆಗಳನ್ನು ಬದಲಾವಣೆ ಮಾಡಬೇಕು. ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತ ಬಯಸ್ತೇನೆ ಅಂತ ವಿಪಕ್ಷ ನಾಯಕರು, ರಾಜ್ಯದ ಅಧ್ಯಕ್ಷರು ಒಟ್ಟಾಗಿ ಹೋಗ್ಬೇಕು. ಅಲ್ಲ, ಇಷ್ಟೇ ಸಾಕು, ಅವ್ರ ವಿರುದ್ಧ ಕ್ರಮ ಆಗಬೇಕು. ಯಾಕಂದ್ರೆ ಈ ಹಿಂದೆ ಆಲ್ರೆಡಿ ಪಕ್ಷಗಳ ಚಟುವಟಿಕೆ ಮಾಡಾಯ್ತು. ನೀವು ರಾಷ್ಟ್ರೀಯ ನಾಯಕರು ಏನು ಹೇಳಿದ್ರೆ ನನಗೆ ಮಾಹಿತಿ ಇಲ್ಲ, ನೋಡೋಣ. ಅದಾದ ನಂತರ ನಾವು ಒಟ್ಟಾಗಿ ಇನ್ನೂ ಭಾಳಷ್ಟು ಜನ ಸೇರ್ತೀವಿ, ಚರ್ಚೆ ಮಾಡ್ತೀವಿ. ನಾವು 100% ದಿಲ್ಲಿಗೆ ಹೋಗ್ತೀವಿ. ನೀವು ದಿಲ್ಲಿಗೆ ಹೋಗ್ತೀವಿ? ಯಾರ್ಯಾರು ಹೋಗ್ತೀರಿ? ಯಾವಾಗ ಹೋಗ್ತೀರಿ ಸರ್? ಯಾವ ವಿಚಾರಕ್ಕೆ ಹೋಗ್ತಾ ಇದ್ದೀವಿ? ಎಲ್ಲವೂ ಬಹಿರಂಗವಾಗಿ ಹೇಳಲ್ಲ, ಕಾದ್ ನೋಡಿ. ನಾವು ದಿಲ್ಲಿಗೆ ಹೋಗ್ತೀವಿ, ನಾವು ಹೈಕಮಾಂಡ್ ಭೇಟಿ ಮಾಡ್ತೀವಿ, ಕರ್ನಾಟಕ ರಾಜ್ಯದ ವಸತಿ ಸ್ಥಿತಿಯ ಮನವರಿಕೆ ಮಾಡ್ಕೊಡ್ತೀವಿ. ರಾಜ್ಯದ ಅಧ್ಯಕ್ಷರಾದ್ಮೇಲೆ ವಿಜಯೇಂದ್ರ ಅವರು ಯಡಿಯೂರಪ್ಪ ಪಾರ್ಟಿ ಕಟ್ಟಿದ್ದು, ಸೈಕಲ್ ತೊಳೆದು, ಕಾರ್ ಓಡಿಸಿದ್ದು ಯಡಿಯೂರಪ್ಪ ಅಂತರ್ವಿರುದ್ಧ ಮಾತಾಡ್ತಾರೆ. ಇದು ಒಳ್ಳೇದಲ್ಲ. ಮತ್ತು ರಾಜ್ಯದ ಅಧ್ಯಕ್ಷರು ವ್ಯಕ್ತಿ ಅಲ್ಲ, ಪಕ್ಷದ ಜೊತೆಗಿರ್ಬೇಕಾದ್ರೆ ಇವ್ರು ಪರ್ಯಾಯವಾಗಿ ಇವರೇ ಸಂಘಟನೆ ಯಾರು ಒಪ್ಪಲ್ಲ. ನಿಮ್ದು ಎಷ್ಟು ಜನರ ತಂಡ ಇದೆ ಸರ್ ದೆಹಲಿಗೆ ಹೋಗೋದಕ್ಕೆ? ಮೊನ್ನೆ ಬಹಳಷ್ಟು ಜನ ಮಾಜಿ ಸಚಿವರು, ಮಾಜಿ ಶಾಸಕರು ಸೇರಿದ್ವಿ. ಕಾದ್ ನೋಡಿ. ಧನ್ಯವಾದಗಳು. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.